ಎಷ್ಟು ಚಂದ ಹರಿಯ ಮಗಳು ಇವಳು ಹಿಂಗೆ ದಿನವೆಲ್ಲ ಅಮಲು. ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಶರತ್ ತೇಜ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನಾನು ನಿಮಗೆ ನೀವೇನು ಡೆಮೋ ವಿಡಿಯೋದಲ್ಲಿ ನೋಡಿದ್ರಲ್ಲ ಆ ಥರ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಗಾಯ್ಸ್. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಓಕೆ, ಬನ್ನಿ ವಿಡಿಯೋ ಹೆಂಗೆ ಎಡಿಟ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಗಾಯ್ಸ್. ನೀವು ಈ ಒಂದು ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮ್ಮ ಹತ್ರ ಮೊದಲು ಅಲೈಟ್ ಮೋಷನ್ ಅನ್ನೋ ಒಂದು ಆ್ಯಪ್ ಇರಬೇಕಾಗುತ್ತೆ. ಆ್ಯಪ್ನ ಲಿಂಕನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಗಾಯ್ಸ್, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಪ್ನ ಪಿನ್ ಮಾಡಿಟ್ಟಿದ್ದೀನಿ. ಓಕೆ, ಸೊ ದೆನ್ ನೆಕ್ಸ್ಟ್ ನೀವು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಅಂದರೆ, ನಾನು ಕೆಳಗಡೆ ಪ್ರಾಜೆಕ್ಟ್ ಪ್ಯಾಕೇಜ್ ಮತ್ತು XML ಫೈಲ್ ಲಿಂಕನ್ನು ಕೊಟ್ಟಿದ್ದೀನಿ. XML ಫೈಲ್ ಲಿಂಕನ್ನು ಡೌನ್ಲೋಡ್ ಮಾಡ್ಕೊಳ್ಳೋರು ಬೀಟ್ ಮಾರ್ಕು ಮತ್ತು ಶೇಕ್ ಎಫೆಕ್ಟ್ ಎರಡನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಪ್ಯಾಕೇಜ್ ಡೌನ್ಲೋಡ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಪ್ರಾಜೆಕ್ಟ್ ಬಂದುಬಿಡುತ್ತೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಜಸ್ಟ್ ಫೋಟೋಸ್ನ ಚೇಂಜ್ ಮಾಡಿಕೊಂಡು ಫಾಂಟ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ. ಕ್ಲಿಯರ್? ಸೊ ಈಗ ಫಸ್ಟು XML ಫೈಲ್ನ ಯೂಸ್ ಮಾಡಿ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ಗೈಸ್. ಓಕೆ, ಫಸ್ಟು ನೀವು ನನ್ನ ಟೆಲಿಗ್ರಾಮ್ ಚಾನಲಿಂದ XML ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಎರಡು XML ಫೈಲ್, ಒಂದು ಶೇಕ್ ಎಫೆಕ್ಟ್ಸ್ ಬೈ ಶರತ್ ತೇಜ ಎಡಿಟ್ಸ್ ಆ್ಯಂಡ್ ಬೀಟ್ ಮಾರ್ಕ್ ಬೈ ಶರತ್ ತೇಜ ಎಡಿಟ್ಸ್. ಓಕೆ, ಸೊ ಇವೆರಡನ್ನು ಡೌನ್ಲೋಡ್ ಮಾಡಿಕೊಂಡು ಫಸ್ಟು ನೀವು ಬೀಟ್ ಮಾರ್ಕ್ ಬೈ STG ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಕ್ಲಿಯರಾ? ಓಪನ್ ಮಾಡ್ಕೊಂಡ್ಮೇಲೆ ನೀವು ಯಾವ ಒಂದು ಫೋಟೋನ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಆ ಒಂದು ಫೋಟೋನ ನಿಮ್ಮ ಗ್ಯಾಲರಿಯಿಂದ ಆ್ಯಡ್ ಮಾಡಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿಯಿಂದ ಆ್ಯಡ್ ಮಾಡಿ ಗೈಸ್. ಓಕೆ ಗೈಸ್, ನೀವು ಒಂದು ಏನು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀರೋ ಅದು 9:16 ಫ್ರೇಮ್ ರೇಟಲ್ಲಿ ಇರಬೇಕಾಗುತ್ತೆ. ಇನ್ ಕೇಸ್ 9:16 ಫ್ರೇಮ್ ರೇಟಲ್ಲಿ ಇಲ್ಲ ಅಂದರೆ ನಿಮ್ಮ ಗ್ಯಾಲರಿಯಲ್ಲೇ ಪೆನ್ಸಿಲ್ ಐಕಾನ್ ಇರುತ್ತಲ್ಲ, ಎಡಿಟ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, 9:16 ಫ್ರೇಮ್ ರೇಟ್ಗೆ ಫೋಟೋನ ಕಟ್ ಮಾಡ್ಕೊಳ್ಳಿ. ಓಕೆ, ಫೋಟೋನ ಅಲೈಟ್ ಮೋಷನಲ್ಲಿ ಎಡಿಟ್ ಮಾಡೋದಕ್ಕೂ ಮುಂಚೆ HDಗೆ ಕನ್ವರ್ಟ್ ಮಾಡಿ ಎಡಿಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ತೊಗೊಂಬನ್ನಿ. ವೀಡಿಯೋ ಎಡಿಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ನಿಮಗೇನಾದರೂ HD ಕನ್ವರ್ಟ್ ಮಾಡೋದು ಹೆಂಗೆ ಫೋಟೋನ ಅಂತ ಗೊತ್ತಿಲ್ಲ ಅಂದರೆ ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಹೋಗಿ ನೋಡ್ಕೊಳ್ಳಿ. ಕ್ಲಿಯರ್? ಈಗ ವೀಡಿಯೋ ನೋಡಿ. ಸೊ ಈಗ ಇದು 9:16 ಫ್ರೇಮ್ ರೇಟಲ್ಲಿದೆ, ಕರೆಕ್ಟಾಗಿ ಫಿಕ್ಸ್ ಆಗಿದೆ, ನೀವು ನೋಡ್ತಾ ಇದ್ದಾರೆ. ಇದಾದಮೇಲೆ ಏನು ಮಾಡಬೇಕು ಅಂತ ಅಂದರೆ, ಸೊ ಈ ಫೋಟೋನ ಅಪ್ ಟು ಎಂಡ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. ನೀವು ನೋಡಿ, ಡ್ರ್ಯಾಗ್ ಮಾಡಿದ್ದಾಯ್ತಲ್ವ. ಸೊ ಇದಾದಮೇಲೆ ನೆಕ್ಸ್ಟು ಈ ಫಸ್ಟು ನಾನು ಬೀಟ್ ಮಾರ್ಕ್ ಏನು ಸೆಟ್ ಮಾಡಿದ್ದೀನಿ ಅಲ್ಲಿಗೆ ಕಟ್ ಮಾಡಬೇಕಾಗೋದು ಫೋಟೋನ. ಓಕೆ, ಇಷ್ಟ ಇನ್ನೇನಿಲ್ಲ. ಈಗ ಫೋಟೋಗೆ ನೀವು ನನ್ನ XML ಫೈಲಿಗೆ ಬಂದು, ಓಕೆ, ಶೇಕ್ ಎಫೆಕ್ಟ್ಸ್ ಬೈ STG ಅಂತ ಇದೆಯಲ್ಲ, ಇದಕ್ಕೆ ಬಂದರೆ ಓಕೆ ನೋಡಿ, ಫೋಟೋನ ನಾನು ಅದೇ ಥರ ಕಟ್ ಮಾಡಿದ್ದೀನಿ. ಓಕೆ, ಕೆಳಗಡೆ ಇರೋ ಫಸ್ಟ್ 2 ಲೇಯರ್ಸು, ಆ ಕೆಳಗಡೆ ಇರೋ ಫಸ್ಟನೇ ಲೇಯರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ನ ಕಾಪಿ ಎಫೆಕ್ಟ್ಸ್ ಅಂತೇಳಿ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡಿಕೊಂಡು ನಿಮ್ಮ ಒಂದು ವೀಡಿಯೋಗೆ ಅಂದರೆ ಬೀಟ್ ಮಾರ್ಕ್ ಏನಿದೆ ಅಲ್ಲಿಗೆ ಬಂದು ಪೇಸ್ಟ್ ಎಫೆಕ್ಟ್ಸ್ ಅಂತೇಳಿ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ ಎಲ್ಲ ಎಫೆಕ್ಟ್ಸ್ನ. ಓಕೆನಾ? ಇದಾದಮೇಲೆ ನೆಕ್ಸ್ಟು ತಿರ್ಗಿ ಶೇಕ್ ಎಫೆಕ್ಟ್ಸ್ ಬೈ STG ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೆಕೆಂಡ್ ಲೇಯರ್ ಏನಿದೆ ಫೋಟೋ ಲೇಯರ್, ಅದೇ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸನ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡಿಕೊಂಡು ನೆಕ್ಸ್ಟು ಬೀಟ್ ಮಾರ್ಕ್ ಬೈ STGಗೆ ಬಂದು, ಓಕೆ, ಅಂದರೆ ನಿಮ್ಮ ವೀಡಿಯೋಗೆ ಬಂದು ಪೇಸ್ಟ್ ಮಾಡಿ. ಕ್ಲಿಯರ್? ಇಲ್ಲಿಗೆ ಒಂದು ಸಣ್ಣ ಸ್ಟೆಪ್ ಮಾತ್ರ ಮುಗೀತು ಅಷ್ಟೇ. ಓಕೆ, ಇನ್ನೂ ಎಡಿಟ್ ಮಾಡೋದು ತುಂಬ ಬಾಕಿ ಇದೆ. ಓಕೆ, ಇಲ್ಲಿ ಒಂದು ಸಣ್ಣ ಸ್ಟೆಪ್ ಮಾತ್ರ ಮುಗಿದಿದೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಅಂದರೆ, ಸಿಂಪಲ್ಲಾಗಿ ಓಕೆ, ಶೇಕ್ ಎಫೆಕ್ಟ್ಸ್ ಬೈ STG ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಟೆಕ್ಸ್ಟ್ ಲೇಯರ್ಸ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಒಟ್ಟು 8 ಲೇಯರ್ ಇದೆ, ಅಷ್ಟು ಲೇಯರ್ನು ಕಾಪಿ ಮಾಡ್ಕೊಳ್ಳಿ. 9 ಲೇಯರ್ ಇದೆ, ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡಿಕೊಂಡು ಬೀಟ್ ಮಾರ್ಕಿಗೆ ಬಂದು ಎಲ್ಲ ಲೇಯರ್ಸ್ನು ಪೇಸ್ಟ್ ಮಾಡಿ. ಓಕೆ, ನೀವೆಲ್ಲ ಲೇಯರ್ಸ್ನ ಪೇಸ್ಟ್ ಮಾಡಿದ್ರೆ ಓಕೆ, ಎಲ್ಲ ನಿಮಗೆ ಎಲ್ಲವುದು ಕರೆಕ್ಟಾಗಿ ಬಂದಿರುತ್ತೆ, ಎಫೆಕ್ಟ್ಸ್ ಎಲ್ಲ ಕರೆಕ್ಟಾಗಿರುತ್ತೆ, ಲಿರಿಕ್ಸ್ ಎಲ್ಲ ಬರೆದಿದ್ದೀನಲ್ಲ ಅದೆಲ್ಲ ಅದೇ ಥರ ಕರೆಕ್ಟಾಗಿರುತ್ತೆ. ಬಟ್ ನೀವು ಫಾಂಟ್ಸ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಓಕೆ, ಫಾಂಟ್ಸ್ ಕರೆಕ್ಟಾಗಿಲ್ಲ ಅಂದರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಓಕೆ, ಸೊ ನೀವು ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಫಾಂಟ್ಸ್ ಲಿಂಕ್ ಇರುತ್ತೆ. ಓಕೆನಾ? ಅಲ್ಲಿ ಹೋಗಿ ಫಾಂಟ್ಸ್ನ ಡೌನ್ಲೋಡ್ ಮಾಡ್ಕೊಂಡು ಬನ್ನಿ. ಕ್ಲಿಯರ್? ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ. ಇಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಫಾಂಟ್ ಲಿಂಕ್ ಹಾಕಿದ್ದೀನಿ. ಕ್ರ್ಯಾಮ್ ಫೋರ್ಸ್ ಡೆಮೋ ರೆಗ್ಯುಲರ್ ಅಂತೇಳಿ ಫಾಂಟ್ ಹೆಸರು. ಓಕೆ, ಆ ಫಾಂಟನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಇಂಪೋರ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ ಅಂದರೆ ನಾನು ವೀಡಿಯೋ ಮಾಡಿದ್ದೀನಿ. ಓಕೆ, ಅಲ್ಲಿ ಕನ್ನಡ ಫಾಂಟ್ಸ್ ಇಂಪೋರ್ಟ್ ಮಾಡೋದು ಹೆಂಗೆ ಅಂತ ಹಾಕಿದ್ದೀನಿ. ಓಕೆ, ಇಂಗ್ಲೀಷ್ ಫಾಂಟ್ಸ್ಗೂ ಸೇಮ್ ಪ್ರೊಸೀಜರ್ ಇರುತ್ತೆ, ನೋಡಿಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಎಂಡ್ ಸ್ಕ್ರೀನಲ್ಲಿ ವೀಡಿಯೋ ಹಾಕ್ತೀನಿ. ಓಕೆನಾ? ಇಂಪೋರ್ಟ್ ಮಾಡಿಕೊಂಡು ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ
ಕರೆಕ್ಟಾಗಿ ಇರುತ್ತೆ ಅಂದ್ಕೊಂಡು ಲಿರಿಕ್ಸು ಇನ್ ಕೇಸ್ ಇಲ್ಲ ಅಂತಂದರೆ ನೀವೇ ಕೇಳಿಸ್ಕೊಂಡು ಟೈಪ್ ಮಾಡ್ಕೊಳ್ಳಿ, ಅದರಲ್ಲೇನಿಲ್ಲ. ಓಕೆ, ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ, ವ್ಯೂ ಆಲ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡಿ ಇಲ್ಲಿ KR ಅಂತ ಸರ್ಚ್ ಮಾಡಿದಂಗೆ ಕ್ರ್ಯಾಮ್ ಫಾರ್ಸ್ ಡೆಮೋ ರೆಗ್ಯುಲರ್ ಅಂತ ಬಂತು. ಇದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನೀವು ಹಿಂಗೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಇದೇ ಥರ ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ವಿಡಿಯೋ ಇಲ್ಲಿ ಹೇಗೆ ತೋರಿಸಿದೆ ಅದೇ ಥರ ಬರುತ್ತೆ. ಈಗ ಇನ್ನೊಂದು ರೀತಿ ಎಡಿಟ್ ಮಾಡೋದು ಹೆಂಗೆ ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ. ಓಕೆ, ಸೊ ನೀವು ನಾವು ಪ್ರಾಜೆಕ್ಟ್ ಪ್ಯಾಕೇಜ್ನ ಓಪನ್ ಮಾಡಿದ್ರೆ ಕಂಪ್ಲೀಟ್ ನಿಮಗೆ ಫೋಟೋ ಸಮೇತ ಎಲ್ಲದೂ ಸಿಕ್ಬಿಡುತ್ತೆ. ಫೋಟೋ ಸಮೇತ, ಸಾಂಗ್ ಸಮೇತ ಎಲ್ಲದೂ ಸಿಗುತ್ತೆ. ಜಸ್ಟ್ ನೀವು ನಿಮ್ಮ ಫೋಟೋ 9:16 ಫ್ರೇಮ್ ರೇಟಲ್ಲೇ ಇರಬೇಕಾಗುತ್ತೆ. ನೀವು ಜಸ್ಟು ಫೋಟೋ ಲೇಯರ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಈ ಇನ್ಶಾಟ್ ಅಂತೇಳಿ ಇದೆ ನೋಡಿ, ಇದು ಆ್ಯಕ್ಚುಲಿ ನಾನು ಫೋಟೋನ ಅಪ್ಲೋಡ್ ಮಾಡಿರೋದು. ಓಕೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಬೇರೆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸಿಂಪಲಾಗಿ ನಾನು ಈಗ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಫೋಟೋ ಆ್ಯಡ್ ಮಾಡೋಕ್ಕೆ ನಿಮ್ಗೆ ಕೇಳುತ್ತೆ, ಗ್ಯಾಲರಿಯಿಂದ ಆ್ಯಡ್ ಮಾಡಿ. ಈಗ ಈ ಫೋಟೋನ ಆ್ಯಡ್ ಮಾಡಿದ್ದೀನಿ, ಪ್ರಾಜೆಕ್ಟ್ ಪ್ಯಾಕೇಜ್ ಅಂತ ಇದೆಯಲ್ಲ ಅದರಲ್ಲಿ. ತಿರ್ಗಾ ಇನ್ನೊಂದು ಸೆಕೆಂಡ್ ಲೇಯರ್ ಇದೆಯಲ್ಲ ಫೋಟೋದೇ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೇಮ್ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಯಾವ ಫೋಟೋ ಆ್ಯಡ್ ಮಾಡಿದ್ರು ಅದೇ ಫೋಟೋನ ಇನ್ನೊಂದು ಸಲ ಆ್ಯಡ್ ಮಾಡ್ಕೊಳ್ಳಿ. ಕ್ಲಿಯರಾ? ಸೊ ನಾನೇನು ಡೆಮೋ ವೀಡಿಯೋ ತೋರಿಸಿದ್ನಲ್ಲ ಅದೇ ಥರ ಈ ವಿಡಿಯೋ ಕೂಡ ಬರುತ್ತೆ. ಓಕೆನಾ? ಸೊ ನಾನು ಆಗಲೇ XML ಫೈಲಿಂದ ಎಡಿಟ್ ಮಾಡೋದು ತೋರಿಸ್ಕೊಟ್ನಲ್ಲ, ಅದು ಕೂಡ ಡೆಮೋ ವೀಡಿಯೋ ಥರನೇ ಬರುತ್ತೆ. ಇದು ಕೂಡ ಅದೇ ಥರನೇ ಬರುತ್ತೆ. ಓಕೆನಾ? ಸೊ ಇದನ್ನು ಬಿಟ್ಟು ಇನ್ನೊಂದು ಥರ ಎಡಿಟ್ ಮಾಡೋದನ್ನ ಹೇಳ್ಕೊಡ್ತೀನಿ. XML ಫೈಲಲ್ಲಿ ಇರುತ್ತಲ್ಲ ಅದಕ್ಕೂ ಕೂಡ ಇದೇ ಥರ ಫೋಟೋಸ್ನ ಚೇಂಜ್ ಮಾಡ್ಕೊಳ್ಬೋದು. ಫಾಂಟ್ಸ್ನು ಚೇಂಜ್ ಮಾಡಿಕೊಂಡು ಸಾಂಗ್ನ ಆ್ಯಡ್ ಮಾಡಿಕೊಂಡ್ರೆ ಆಗೋಯ್ತು ಗೈಸ್. ಬೀಟ್ ಮಾರ್ಕಿಂದ ಸಾಂಗ್ ತೆಗೆದು ಸಾಂಗ್ನ ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ. ಓಕೆ, ಸೊ ಇದು ಥರ್ಡ್ ಟೈಪ್ ಆಫ್ ಎಡಿಟಿಂಗ್. ಸೊ ಇಷ್ಟೇ ವಿಡಿಯೋ ಎಡಿಟ್ ಮಾಡೋದು ಗೈಸ್. ಇನ್ ಕೇಸ್ ನಿಮಗೇನಾದರೂ ಈ ಒಂದು ವಿಡಿಯೋನ ಎಡಿಟ್ ಮಾಡೋದಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಎಡಿಟರ್ ಫ್ರೆಂಡ್ಗೆ ನನ್ನ ವಿಡಿಯೋ ಲಿಂಕನ್ನು ಮತ್ತು ನಿಮ್ಮ ಒಂದೇ ಒಂದು ಫೋಟೋನ ಕಳಿಸ್ಕೊಡಿ. ಅವ್ರು ಖಂಡಿತ ಇದೇ ಥರ ಎಡಿಟ್ ಮಾಡಿಕೊಡ್ತಾರೆ ಗೈಸ್. ಫೋಟೋನ HD ಕನ್ವರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.